ಸಹಜವಾಗಿ ಅತಿರೇಕ ಬುದ್ಧಿಜೀವಿಗಳಂತ ಕೆಲವರಿಗೆ ಯಾರನ್ನಾದರೂ ಟೀಕೆ ಮಾಡಿ ತಾವು ದೊಡ್ಡವರಾಗುವುದು ಒಂದು ರೂಢಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಒಂದಷ್ಟು ಕೇಂದ್ರ ಸರ್ಕಾರವನ್ನ ಪ್ರಧಾನಿಯನ್ನ ದೂರುವುದನ್ನೇ ಒಂದು ಉದ್ಯೋಗ ಮಾಡಿಕೊಂಡಂತ ಕೆಲವು ಕಾಯಂ ಕೆಲಸಗಾರರಿದ್ದಾರೆ. ಅವರಿಗೊಂದು ಹೊಸತೊಂದು ಅಸ್ತ್ರ ಸಿಕ್ಕಿ ಜಿರಳೆ ಪಕ್ಷ ಅಂತ ಮಾಡಿಕೊಂಡು ಏನೇನೋ ಮಾಡಿರ್ತಾರೆ. ಭಾರತದಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನು 2012 ವರ್ಷಗಳಿಂದ ನಡೆದಿರುವಂಥ ವಿದ್ಯಮಾನಗಳು ಎಲ್ಲಕ್ಕಿಂತ ಹೆಚ್ಚು ದೇಶ ಮೊದಲು ಅನ್ನುವಂಥ ವ್ಯವಸ್ಥೆಗೆ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ಒಬ್ಬ ವಿಶ್ವದ ಅತ್ಯಂತ ಶ್ರೇಷ್ಠ ಪ್ರಧಾನಿ ಆಗಿರುವಂಥ ನರೇಂದ್ರ ಮೋದಿ ಅವರಿಗೆ ಈ ಸಣ್ಣ ಪುಟ್ಟ ತೊಡಕುಗಳು, ರಾಷ್ಟ್ರದ್ರೋಹಿಗಳ ತೊಂದರೆಗಳು, ಭಯೋತ್ಪಾದಕರ ಅನಾಹುತಗಳು ಇದರ ಜೊತೆಯಲ್ಲೆಲ್ಲ ಸಾಮಾನ್ಯವಾಗಿರುತ್ತೆ ದೊಡ್ಡ ದೇಶದಲ್ಲಿ. ಅದನ್ನೆಲ್ಲ ನಿಭಾಯಿಸುವಂಥದ್ದು ಶಕ್ತಿ ಪ್ರಧಾನಿಗೆ ಮತ್ತು ರಾಷ್ಟ್ರಕ್ಕಿದೆ ಅಂತ ನಮ್ಮ ಭಾವನೆ. ಈ ಜೀರ್ಣಗಳು ಹೆಗ್ಗಣಗಳೆಲ್ಲ ಭಾರಿ ಕೆಲಸ ಮಾಡೋದಿಲ್ಲ, ಅಲ್ಲೊಂದು ಸದ್ದು ಮಾಡ್ತಾರೆ ಅಷ್ಟೇ. ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ? ಯಾವ ಸಮಸ್ಯೆ ಬಗ್ಗೆ? ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ, ಆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಅವ್ರ ಸಮಸ್ಯೆಗಳು ಹೇಳಿ, ಅವ್ರ ಸಮಸ್ಯೆಗಳು ಹೇಳಿ. ಅಲ್ಲ, ಅವ್ರು ಹೇಳ್ತಾ ಇರೋದು ವ್ಯಕ್ತಿಗತವಾದಂತ ಕೆಲವು ಅಭಿಪ್ರಾಯಗಳನ್ನು ಹೇಳಿರ್ತಾರೆ. ಸಾರ್ವಜನಿಕ ಹಿತಾಸಕ್ತಿಗಳ ಮೇಲೆ ಚರ್ಚೆ ಮಾಡಲಿಕ್ಕೂ ಸಂಸತ್ನಲ್ಲಿ ಅವಕಾಶಗಳಿದೆ. ಈಗ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿಗಿಂತ ಹೆಚ್ಚು ದೊಡ್ಡದಾದಂತ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಸಂಸತ್ತಲ್ಲಿ ಮುಕ್ತವಾಗಿ ಚರ್ಚೆಗಳನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ. ಸಂಸತ್ತಲ್ಲಿ ಚರ್ಚೆ ಮಾಡದೆ ಹೊರಗಡೆ ನಾವು ಧರಣಿ ಕೂತವರಿಗೆಲ್ಲ ಬೆಂಬಲ ಅಂತ ಹೇಳಿದ್ರೆ, ಮಾತಾಡಿದ್ರೆ ನಾವು ಬುದ್ಧಿಜೀವಿಗಳು ಅಂತೇಳಿ ಚರ್ಚೆ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಈ ದೇಶದ ಜನ ಹೆಚ್ಚು ಮೌಲ್ಯ ಕೊಡ್ತಾರೆ ಅಂತ ನಂಗೆ ಅನಿಸಿಲ್ಲ. ಆ ಕಾರಣಕ್ಕೆ ಯಾರು ಜಿರಳೆ ಪಕ್ಷವನ್ನು ಪ್ರಾರಂಭ ಮಾಡಿ ವಿವಾದಗಳನ್ನು ಮಾಡ್ತಾರೋ ಆದಷ್ಟು ಬೇಗ ಅವ್ರಿಗೆ ಮನವರಿಕೆ ಆಗುತ್ತೆ ಅಂತ ನಮ್ಗನ್ಸುತ್ತೆ. ವಿರೋಧಿ ವಿಷಯದಲ್ಲಿ ಕುಮಾರಸ್ವಾಮಿ ಅವರಿಗೂ ಡಿ ಕೆ ಶಿವಕುಮಾರ್ ಬಹಳ ಕಚ್ಚಾಟ. ಈಗ ಬಿಜೆಪಿ ಅಲ್ಲಿ ಹೋಗಿ ಹೋರಾಟಗಾರರಿಗೆ ಬೆಂಬಲ ಕೊಡ್ತಾ ಇದೆ. ಬಟ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತೇಳಿ ಅಲ್ಲಿ ಪ್ರತಿದಿನ ಅವರನ್ನೀಗ ಬಂಧಿಸೋದು ಅಂತೇಳಿ, ಇವರು ಬಂಧಿಸಬಾರದು ಅಂತೇಳಿ. ಇಲ್ಲ, ಅಲ್ಲಿಯ ರೈತಾಪಿ ವರ್ಗ ತಾವು ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಈಗಾಗಲೇ ಹೇಳಿದೆ. ದೇಶದ ಮಾಜಿ ಪ್ರಧಾನಿ ಅವರು ನಾನು ಗಾಂಧಿ ಪ್ರತಿಮೆ ಎದುರು ಧರಣಿ ಕೂತ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇದರ ಗಂಭೀರತೆಗಳು ಡಿ ಕೆ ಶಿ ಅವರಿಗೆ ಅಂದ್ರೆ ಅರ್ಥಾತ್ ಮುಖ್ಯಮಂತ್ರಿಗಳಿಗೆ ಮೊದಲು ಗೊತ್ತಿರಲಿಲ್ವೇನೋ ಅಂತ ಅನಿಸುತ್ತೆ ನನಗೆ. ಈಗ ಗಂಭೀರತೆ ಅರ್ಥ ಆಗಿದೆ. ಹಾಗಾಗಿ ಆ ಬಿಡದಿಯ ಹೋರಾಟಗಾರರ ಭಾವನೆಗೆ ಮೌಲ್ಯ ಕೊಟ್ಟು, ಆ ರೈತರ ಹೋರಾಟಕ್ಕೆ ಒಂದು ರೀತಿ ಶಕ್ತಿ ಕೊಟ್ಟು ಮೌಲ್ಯ ಕೊಟ್ಟು, ಆ ಬಿಡದಿಯ ಭೂಭಾಗವನ್ನ, ಆ ಜಮೀನನ್ನ ವಶಪಡಿಸಿಕೊಳ್ಳುವುದನ್ನು ಸರ್ಕಾರ ಕೈ ಬಿಡ್ತದೆ ಅಂತ ನಂಗೆ ಅನಿಸುತ್ತೆ. ಕೈ ಬಿಡದೇ ಇದ್ರೆ ಇದಕ್ಕೆ ಬಹಳ ದೊಡ್ಡ ಬೆಲೆ ತೆರಬೇಕಾಗ್ತದೆ ಅಂತೂ ಕೂಡ ಜನ ಹೇಳ್ತಾ ಇದ್ದಾರೆ. ಕೊಂಕಣ ರೈಲ್ವೆಯ ಭಾಗವಾಗಿ ಉಡುಪಿ ಇಂದ್ರಾಳಯ ರೈಲ್ವೆ ಸ್ಟೇಷನ್ನಲ್ಲಿ ಇವತ್ತು 3 ಲಿಫ್ಟ್ಗಳನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸಗಳನ್ನು ಮಾಡಲಾಯಿತು. ಶೌಚಾಲಯದ ಆಧುನೀಕರಣ ಮತ್ತು ವಿಶ್ರಾಂತಿ ಕೊಠಡಿಗಳ ಆಧುನೀಕರಣಕ್ಕೆ ಬೇಕಾದಂಥ ಕಾರ್ಯಕ್ರಮ ಹಾಕಿ ಸುಮಾರು 2.25 ಕೋಟಿ ಅಂದಾಜು ರೂಪಾಯಿಯ ವೆಚ್ಚದಲ್ಲಿ ಕಾಮಗಾರಿಯನ್ನು ಇವತ್ತು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಮುಂದಿರುವ ಚರ್ಚೆ ಏನಂತ ಹೇಳಿದರೆ, ವಂದೇ ಭಾರತ್ ಆದಷ್ಟು ಬೇಗ ಬರಬೇಕಂತೇಳಿ ಈಗಾಗಲೇ ಪ್ರಾಯೋಗಿಕವಾದಂಥ ಸಂಚಾರಗಳು ಮಾಡುವುದರಿಂದ ಆದಷ್ಟು ಬೇಗ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೆವು. ಮುಂದುವರಿದು ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಬೇಕು ಅನ್ನುವಂಥ ಚರ್ಚೆಗಳೇನಿದೆಯಲ್ಲ, ಅದಕ್ಕೊಂದು ತಾರ್ಕಿಕವಾದಂಥ ಅಂತಿಮ ರೂಪ ಬರ್ತದೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಮುಖ್ಯಮಂತ್ರಿಗಳು ಇಲ್ಲ, ಇದನ್ನು ನಾವು ಆದಷ್ಟು ಬೇಗ ಶಾರನ್ನು ಸರೆಂಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆವಾಗ ಕರ್ನಾಟಕ, ಗೋವಾ ಮತ್ತು ಕೇರಳ 3 ರಾಜ್ಯಗಳು ಶಾರ್ ಸರೆಂಡರ್ ಮಾಡಿದಾಗ ಆಗುತ್ತೆ. ಮಹಾರಾಷ್ಟ್ರ ಒಂದನ್ನು ನಾವು ಮನವೊಲಿಸಿದರೆ ಕೆಲವೇ ದಿವಸಗಳಲ್ಲಿ ಕೊಂಕಣ ರೈಲ್ವೆ ಭಾರತೀಯ ಜೊತೆ ವಿಲೀನ ಆದರೆ ಇದರ ಡಬಲಿಂಗ್ ಮಾಡಲಿಕ್ಕೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಮತ್ತು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ನಾವು 3 ಜನ ಸಂಸದರು ಮತ್ತು ಈ ಸಮಾನ ಮನಸ್ಕರು ಎಲ್ಲರೂ ಒಟ್ಟಾಗಿ ರಾಜ್ಯ ಸರ್ಕಾರವೂ ಕೂಡ ನಮ್ಮ ಜೊತೆ ಇರುತ್ತೆ ಮತ್ತು ಈ ಕೊಂಕಣ ರೈಲ್ವೆ ಇದಕ್ಕೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಪುಣ್ಯಾತ್ಮ ಜಾರ್ಜ್ ಫರ್ನಾಂಡಿಸರು 30 ವರ್ಷಗಳ ಕೆಳಗೆ ಇದನ್ನು ಮಾಡಿದಾಗ ಯಾವ ರೂಪದಲ್ಲಿದೆಯೋ ಅದೇ ರೂಪದಲ್ಲಿದೆ. ಅಭಿವೃದ್ಧಿ ಆಗಲಿಕ್ಕೆ ಅದರದ್ದೇ ಆದ ತೊಡಕುಗಳಿದೆ. ಅದನ್ನು ಸರಿಪಡಿಸುವಂಥ ಗುರಿಯನ್ನು ನಾವು ಹೊಂದಿರ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಲಿಫ್ಟ್ಗಳ ಲೋಕಾರ್ಪಣೆ ಮತ್ತು ಬೇರೆ ಬೇರೆ ಕಾಮಗಾರಿಗಳು ಮಾಡಿದ್ದು ನನಗೆ ಸಂತೋಷ ತಂದಿದೆ. ಈ ಬಾರ್ಕೂರಿನಲ್ಲಿರುವಂಥ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೋಸ್ಕರ ಜನರ ತುಂಬ ಬೇಡಿಕೆ ಇದೆ. 14.25 ಕೋಟಿ ರೂಪಾಯಿ ಪ್ರಸ್ತಾಪನೆ ಇವತ್ತು ಕೊಂಕಣ ರೈಲ್ವೆ ಇದಕ್ಕೆ ಹೋಗಿದೆ. ಬಹುತೇಕ 1-2 ತಿಂಗಳಲ್ಲಿ ಅದು ಮಂಜೂರಾಗಿ ಬಂದ ತಕ್ಷಣ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂತ ನನಗನ್ನಿಸಿದೆ. ಒಟ್ಟಾರೆ ಇವತ್ತಿನ ಯೋಜನೆ ನಮ್ಗೆ ಅತ್ಯಂತ ಹಿತ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಸಂಬಂಧಿತ ಶಾಸಕರು, ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ. ಅಲ್ಲ, ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ಯೋಜನೆ ಸಂಬಂಧಪಟ್ಟಂಥ ನೂತನ ರೈಲ್ವೆ ನಿರ್ಣಯ ಪ್ರಸ್ತಾಪ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಅದು 2ನೇ ಹಂತದಲ್ಲಿ ಮಂಜೂರಾಗ್ತದೆ ಅಂತ ಹೇಳಿದ್ದಾರೆ. ಅದಾದ ತಕ್ಷಣ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ. ಅದು ಇನ್ನೂ ಮಂಜೂರಾಗಿಲ್ಲ, ಪ್ರಸ್ತಾಪನೆ ಹೋಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಆಗಿದೆ. ನಾನು ಮತ್ತೆ ಹೋದೆ, ಇದೇ ಹಂತದಲ್ಲಿ ಮಾಡಬೇಕಂತಿಲ್ಲ, 2ನೇ ಹಂತದಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ನಿರೀಕ್ಷೆಯಲ್ಲಿದ್ದೇವೆ.